सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म। श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एक सूत्रात्मकेऽस्मिन् दशमे समानाधिकरणे तस्मिन् समानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः एकोनविंशं सूत्रम्। पादादितः एकोनविंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां
ಪ್ರಶಸ್ತಿ ಶ್ಲೋಕಮೇಕಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಫಾಲೆ ನೇತ್ರಂ ಗರಲಗಲತಾಂ ಛೇದಹಂ ಧಾರಯಾಮಿ ಚುರ್ಭೀತಾ ಮೇ ನತ ಜನವರ ನೈವ ಸಾಮೀಪ್ಯಮೇಯುಃ ಇತ್ಯೇತೇಷಾಂ ಭಯಹೃತಿ ಕೃತೆ ನೇತ್ರಯುಗ್ಮಂ ಸಿತಾಂ ಕಿಂ ಗ್ರೀವಾಂ ಧತ್ಸೆ ಯತಿವರ ಶಿವ ಬ್ರೂಹಿ ತಮ್ರಾಯಮಹ್ಯಂ. ಓಂ ಫಾಲೆ ನೇತ್ರಂ ಗರಲಗಲತಾಂ ಛೇದಹಂ ಧಾರಯಾಮಿ ಚುರ್ಭೀತಾ ಮೇ ನತ ಜನವರ ನೈವ ಸಾಮೀಪ್ಯಮೇಯುಃ ಇತ್ಯೇತೇಷಾಂ ಭಯಹೃತಿ ಕೃತೆ ನೇತ್ರಯುಗ್ಮಂ ಸಿತಾಂ ಕಿಂ ಗ್ರೀವಾಂ ಧತ್ಸೆ ಯತಿವರ ಶಿವ ಬ್ರೂಹಿ ನಮ್ರಾಯ ಮಹ್ಯಂ. ಹೇ ಯತಿವರ ಶಿವ ಮಹ್ಯಂ ಬ್ರೂಹಿ. ಒಬ್ಬ ಭಕ್ತ ಇದ್ದ, ಒಂದು ಊರು, ಬಹಳ ಸಂಪ್ರದಾಯಬದ್ಧವಾಗಿ ಎಲ್ಲವನ್ನು ಮಾಡ್ತಾ ಇದ್ದ. ಈ ಒಂದು ಪ್ರಸ್ಥಾನತ್ರಯ ಭಾಷ್ಯ ಅದನ್ನ ಅತ್ಯಂತ ಶ್ರದ್ಧೆಯಿಂದ ಗುರುಮುಖ್ಯರ ಅಧ್ಯಯನ ಮಾಡ್ತಾ ಇದ್ದ. ಬೇಕಾದಷ್ಟು ಅಧ್ಯಯನ ಮಾಡಿದ್ದ, ಈಗಲೂ ಮಾಡ್ತಾನೆ ಇದ್ದಾನೆ. ಯಾರೋ ಹೇಳಿದ್ರು, ನೋಡಪ್ಪ, ಈ ಊರಿನ ಒಂದು ಆಚೆ ಅರಳಿ ಮರ ಇದೆ, ಅಲ್ಲಿ ಪರಮೇಶ್ವರ ನಾಳೆ ದರ್ಶನ ಕೊಡ್ತಾನೆ ನಿನಗೆ ಅಂತ ಯಾರೋ ಹೇಳಿದ್ರು ಎಂಬುದಾಗಿ ಇವನೇನು ಮಾಡಿಬಿಟ್ಟ, ಹಿಂದಿನ ದಿನ ರಾತ್ರಿ ಇವನ ಕನಸು ಬಿದ್ಬಿಡ್ತು. ನಾಳೆ ದಿವಸ ಪರಮೇಶ್ವರ ಈ ಒಂದು ಎಲ್ಲ ಊರಾಚೆ ಹಳ್ಳಿ ಕಟ್ಟೆ ಎಲ್ಲ ಇತ್ತು, ಅಲ್ಲಿ ಬಂದು ದರ್ಶನ ಕೊಡ್ತಾನೆ ಹೀಗೆ ಅಂತ ಕನಸು ಬಿದ್ಬಿಡ್ತು. ಇವನೇನು ಮಾಡ್ದ, ಈ ಶಾಂಕರ ಭಾಷ್ಯವನ್ನೇನು ಅಧ್ಯಯನ ಮಾಡ್ತಾ ಇದ್ದ, ಅದು ಯಾರು ಈ ಶಂಕರ ಭಗವತ್ಪಾದರು ಅಂತ, ಇವನು ಈ ಪರಮೇಶ್ವರನ ಅವತಾರವೇ ಈ ಶಂಕರ ಭಗವತ್ಪಾದರು ಎಂಬುದಾಗಿ ದೃಢವಾದ ನಂಬಿಕೆಯಿಂದ ಆ ಒಂದು ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದ. ಸರಿ, ಅಭ್ಯಾಸ ಮಾಡ್ತಾ ಇದ್ದಾನೆ, ಇನ್ನೇನು ಬೇಕು ಅವನಿಗೆ? ಪರಮೇಶ್ವರನೇ ಪ್ರತ್ಯಕ್ಷ ಬರ್ತಾನೆ ಅಂತ ಅಂದಮೇಲೆ ಅವನ ಆನಂದಕ್ಕೆ ಪಾರವೇ ಇಲ್ಲ. ಬೆಳಗ್ಗೆ ಎದ್ದ, ಎಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ತಾ ಸೀದಾ ಹೋದ. ಏನಂತ ಇವನ ಮನಸ್ಸಲ್ಲಿತ್ತು, ಓಹೋ ಪರಮೇಶ್ವರ ಅಲ್ಲಿ ನನಗೆ ಪ್ರತ್ಯಕ್ಷನಾಗಿ ತೋರ್ತಾನೆ ಅಂತಕ್ಕಂಥದ್ದು. ಪರಮೇಶ್ವರ ಅಂದ ತಕ್ಷಣ ಏನು ಕಲ್ಪನೆ ಮಾಡ್ಕೊಂಡ್ಬಿಟ್ಟ, ಓಹೋ ಜಟಾಜೂಟಧಾರಿ ಮೊಟ್ಟ ಮೊದಲಿಗೆ, ಆಮೇಲಿಂದ ಅಪ್ಪಪ್ಪ ಕತ್ತು, ಆ ಒಂದು ಕಂಠ ಭಾಗ ಏನಿದೆ ಅದು ಕಪ್ಪಾಗಿ ಬಿಟ್ಟಿದೆ, ನೀಲಿ ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಯಾತಕ್ಕೆ? ವಿಷಕಂಠ, ಅವನು ಹಾಲಾಹಲವನ್ನು ಕುಡಿದು ಬಿಟ್ಟಿದ್ದ. ಅದು ಎಂತಹ ಹಾಲಾಹಲ, ಕ್ಷಣ ಮಾತ್ರದಲ್ಲಿ 14 ಲೋಕಗಳನ್ನು ಕೂಡ ಭಸ್ಮ ಮಾಡತಕ್ಕಂತಹ ಶಕ್ತಿಯುಳ್ಳ ಹಾಲಾಹಲ ಕುಡಿದು ಹಾಕಿಬಿಟ್ಟ ಪರಮೇಶ್ವರ. ಯಾರೋ ಬಂದು ಹಿಡ್ಕೊಂಡ್ರು ಗಂಟನ, ಅಲ್ಲೇ ನಿಂತು ಬಿಡ್ತು. ಅವನಿಗೇನೂ ಇಲ್ಲ, ಅವನ ಪಾಡ ನಿರ್ಲಿಪ್ತನಾಗಿದ್ದಾನೆ. ಒಳಗೆ ಹೋಯ್ತೋ ಬಿಡುತ್ತೋ ವಿಷ, ಏನೂ ಇಲ್ಲ. ಹಿಡ್ಕೊಂಡು ಅಲ್ಲೇನಾಯಿತು, ವಿಷ ನಿಂತುಬಿಡ್ತು, ಕಂಠ ನೀಲಿ ಬಣ್ಣ ಆಗಿಬಿಡ್ತು. ಇಂತಹ ನೀಲಿ ಬಣ್ಣದ ಕಂಠ. ಮತ್ತೆ ಕತ್ತಿನಲ್ಲಿ ಓಹೋ ಸರ್ಪಗಳು ಕತ್ತಿನಲ್ಲಿ ಸುತ್ತಕೊಂಡ್ಬಿಟ್ಟಿವೆ. ಆಮೇಲೆ ನೋಡ್ತಾರೆ, ಮಧ್ಯ ಬೇರೆ ಒಂದು ಕಣ್ಣು. ಅಪ್ಪಪ್ಪ, ನೋಡಿದ್ರೆ ಸ್ವಲ್ಪ ಭಯವಾಗ್ತಕ್ಕಂತಹ ರೂಪ, ಭಯಂಕರ ರೂಪ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ. ಹಣೆಯಲ್ಲೊಂದು ಕಣ್ಣು, ಆ ತ್ರಿಶೂಲ ಬೇರೆ ಭಯಂಕರವಾದದ್ದು, ಜಟಾಜೂಟ, ಆ ಕತ್ನಲ್ಲಿ ಹಾವು, ಆ ಬಣ್ಣ ಬೇರೆ ನೀಲಿ ಬಣ್ಣ. ಇವೆಲ್ಲ ನೆನೆಸ್ಕೊಂಡ ಪರಮೇಶ್ವರ, ಓಹೋ ಪ್ರತ್ಯಕ್ಷನಾಗಿದ್ದಾನೆ ಅಂತ ಹೋದ.
ದೂರದಿಂದ ನೋಡ್ದ, ಯಾರೋ ಕೂತಿದ್ರು. ಓಹೋ, ಪರಮೇಶ್ವರ ಪ್ರತ್ಯಕ್ಷ ಕೂತಿಯಾರ ನನಗೋಸ್ಕರ ಅಂತ ಹೋದ. ನೋಡ್ತಾನೆ, ನೋಡಿದ್ರೆ ಆಶ್ಚರ್ಯವಾಗೋಗ್ಬಿಡುತ್ತೆ. ಏನು ಇವನು ಏನು ಕಲ್ಪನೆ ಮಾಡಿಕೊಂಡಿದ್ದ ಅದಕ್ಕೆಲ್ಲದಕ್ಕೂ ಕೂಡ ವ್ಯತಿರಿಕ್ತವಾದ ಒಬ್ಬ ವ್ಯಕ್ತಿಯಲ್ಲಿ ಕೂತಿದ್ದಾರೆ. ಇವನೇನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದ, ಓಹೋ ನೀಲಿ ಕತ್ತು, 3 ಕಣ್ಣು, ಭಯಂಕರ ರೂಪ, ಕತ್ತೆಲ್ಲ ಹಾವುಗಳು, ಒಳ್ಳೆ ತ್ರಿಶೂಲ, ಅಯ್ಯಪ್ಪ ಭಯಂಕರವಾದ ರೂಪ ಕಲ್ಪನೆ ಮಾಡ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ ವ್ಯತಿರಿಕ್ತವಾದ ರೂಪ ನೋಡ್ದ ಇವನಿಗೆ. ಓಹೋ, ಏನಪ್ಪ ಪರಮೇಶ್ವರ ಈ ರೂಪದಿಂದ ಪ್ರತ್ಯಕ್ಷನಾಗ್ಬಿಟ್ಟಿದ್ದಾನೆ ಅಂಥೇಳಿ ಆಗ ಅವನು ಈ ಶ್ಲೋಕ ಅವನ ಬಾಯಿಂದ ತಾನಾಗಿ ಬಂತಂತೆ. ಯಾವುದು ಈಗ ನಾವು ಏನು ಹೇಳ್ತಾ ಇದ್ದೇವೆ, ಈ ಶ್ಲೋಕ ತಾನಾಗಿ ಬಂತು. ಏನು ಇದೊಂದ್ಸರಿ ಶ್ಲೋಕ ಒಂದ್ಸರಿ ಹೇಳ್ಬಿಡೋಣ. ಇದು ಮೊದಲನೇ ದಿವಸ, ಅದನ್ನ ಸ್ವಲ್ಪ ವಿವರವಾಗಿ ಅರ್ಥ ತಿಳ್ಕೊಂಡು ನಾಳೆಂದವರಿ ಪಾರಾಯಣ ಮಾಡೋದು ಸಾಕು. ಆಲೇ ನೇತ್ರಂ ಗರಲಗಲತಾಂ ಛೇದಹಂ ಧಾರಯಾಮಿ ಸ್ಯುರ್ಭೀತಾ ಮೇ ನತ ಜನವರ ನೈವ ಸಾಮೀಪ್ಯಮೇಯುಃ ಇತ್ಯೇತೇಷಾಂ ಭಯಹೃತಿ ಕೃತೆ ನೇತ್ರಯುಗ್ಮಂ ಸಿತಾಂ ಕಿಂ ಗ್ರೀವಾಂ ಧತ್ಸೆ ಯತಿವರ ಶಿವ ಬ್ರೂಹಿತಂ ನಮ್ರಾಯ ಮಹ್ಯಂ. ಹೇ ಪರಮೇಶ್ವರ, ನೋಡ್ತಾ ಇದ್ದೇನೆ, ನಿನ್ನ ಆ ರೂಪ ಇಲ್ಲಪ್ಪ, ಈ ರೂಪ ಇಲ್ಲಪ್ಪ. ಏನು ಫಾಲೆ ನೇತ್ರಂ ನಿನ್ನ ಫಾಲೆ ಹಣೆಯಲ್ಲಿ ಇನ್ನೊಂದು ಕಣ್ಣು, 3 ಕಣ್ಣು, ಮತ್ತೆ ಗರಲಗಲತ ವಿಷ ತುಂಬಿದ, ವಿಷದ ಬಣ್ಣದಿಂದ ತುಂಬಿದ ಕತ್ತು. ಇದನ್ನ ಆಮೇಲಿಂದ ಕತ್ತರೆಲ್ಲ ಸರ್ಪ. ಇಂತಹ ಭಯಂಕರ ರೂಪವನ್ನು ನಾನು ಧರಿಸಿಕೊಂಡು ಬಂದು ದರ್ಶನ ಕೊಟ್ಟರೆ ಏನಾಗುತ್ತೆ? ನತ ಜನ ವರಾಹ ಭೀತಾಸ್ಯು. ಅಂದ್ರೆ ನನ್ನಲ್ಲಿಗೆ ಬರತಕ್ಕಂತಹ ಭಕ್ತ ಜನಗಳು ಭೀತಾಸ್ಯು, ಅದೇನು ಭಯಭೀತರಾಗಿ ಓಡೋಗ್ಬಿಡ್ಬೋದು ಅಂತ. ಮತ್ತೆ ನೈವ ಸಾಮೀಪ್ಯ ಮೇಯು, ಆ ಇಯು ಅಂತಂತ. ನೈವ ಸಾಮೀಪ್ಯ ಮೇಯು, ನಮ್ಮ ಹತ್ತಿರಕ್ಕೂ ನನ್ನ ಹತ್ತಿರಕ್ಕೂ ಬರೋದಿಲ್ಲ ಅಂತ ನೀನು ಭಾವಿಸಿಕೊಂಡು ಏನ್ ಮಾಡಿದ್ದೀಯೆ ನೀನು? ಇತ್ತೇಷಾಂ ಭಯ ಹೃತಿಕೃತೆ, ಹೀಗೆ ಈ ಭಯ ಪಡಬಹುದು ಎಂಬುದಾಗಿ ಮಾಡಿಕೊಂಡು ನೀನು ಏನ್ ಮಾಡಿದೆ? ಆ ಹಣೆ ಕಣ್ಣಿತ್ತಲ್ಲ, 3ನೇ ಕಣ್ಣು, ಅದನ್ನು ತೆಗೆದು ಹಾಕೊಂಡ್ಬಿಟ್ಟೆ. ನೇತ್ರ ಯುಗ್ಮ 2 ಕಣ್ಣು. ಮತ್ತೆ ಸಿತಾಂ ಗ್ರೀವಾಂ, ನೀಲಿ ಕತ್ತು ವಿಕಾರವಾಗಿತ್ತು ಬಣ್ಣ, ಅದನ್ನು ತೆಗೆದುಬಿಟ್ಟು ಶುಭ್ರವಾಗಿರ್ತಕ್ಕಂತಹ ಒಂದು ಸೀತಾಂ, ಅತ್ಯಂತ ಗೌರವರ್ಣದ ಆ ಒಂದು ಕಂಠಭಾಗ, ಅದನ್ನು ಧರಿಸ್ಕೊಂಡ್ಬಿಟ್ಟೆ. ಮತ್ತೆ ಈ ಒಂದು ಕತ್ತರಲ್ಲಿ ಭಯಂಕರವಾದ ಸರ್ಪಗಳು ಇಲ್ಲ ಇಲ್ಲ ಇಲ್ಲ, ಅತ್ಯಂತ ಶಾಂತಿದಾಯಕವಾಗಿರ್ತಕ್ಕಂಥ ರುದ್ರಾಕ್ಷ ಮಾಲೆ ಧರಿಸ್ಕೊಂಡ್ಬಿಟ್ಟೆ. ಹೀಗೆ ಈ ರೀತಿ ಈ ವೇಷದಿಂದ ಬಂದು ನೀನು ಇಲ್ಲಿ ಕೂತಿದೆಯೇನು, ನನಗೆ ಹೇಳು ಪರಮೇಶ್ವರ ಅಂತ ಕೇಳ್ತ. ಶಿವ ಬ್ರೂಹಿ ಮಹ್ಯಂ, ನನಗೆ ಹೇಳು ಅಂತಕ್ಕಂಥದ್ದು ಆ ಒಂದು ಶಂಕರ ಭಗವತ್ಪಾದರು ಮತ್ತೆ ಆ ಪರಮೇಶ್ವರನ ಅವತಾರ ಇದೆಯಲ್ಲ, ಅದನ್ನು ಎರಡನ್ನೂ ಕುರಿತು ಹೇಳ್ತಕ್ಕಂಥ ಒಂದು ಭಾಗ ಇದು. ಅಷ್ಟೇ, ಇನ್ನೊಂದ್ಸರಿ ಬರ್ತಿ ಹೇಳಿ ಪ್ರಾರಂಭ ಮಾಡೋಣ ಪಾಠ. ಓಂ ಫಾಲೆ ನೇತ್ರಂ ಗರಲಗಲತಾಂ ಛೇದಹಂ ಧಾರಯಾಮಿ ಸ್ಯುರ್ಭೀತಾ ಮೇ ನತ ಜನವರ ನೈವ ಸಾಮೀಪ್ಯಮೇಯುಃ ಇತ್ಯೇತೇಷಾಂ ಭಯಹೃತಿ ಕೃತೆ ನೇತ್ರಯುಗ್ಮಂ ಸಿತಾಂ ಕಿಂ ಗ್ರೀವಾಧತ್ಸೆ ಯತಿವರ ಶಿವ ಬ್ರೂಹಿ ನಮ್ರಾಯ ಮಹ್ಯಂ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ದಶಮಂ ಸಮಾನಾಧಿಕರಣಂ. ಓಂ ಸಮಾನ ಏವಂಚ ಭೇದಾತ್ ಓಂ
ಸಮಾನ ಏವಂಚ ಭೇದಾತ್. ಇದು 10ನೇ ಸೂತ್ರ. ಈ ಸೂತ್ರ ಬಂದಿರತಕ್ಕಂಥ ಸಂದರ್ಭ ಏನು ಅಂತಂದ್ರೆ, ನೋಡಿ, ಹಿಂದಿನ ಅಧಿಕರಣದಲ್ಲಿ ಕಾರ್ಯಾಖ್ಯಾನಾಧಿಕರಣದಲ್ಲಿ ಏನನ್ನ ನಿರ್ಧಾರ ಮಾಡಿದ್ರು? ಈ ಒಂದು ಈ ಬೃಹದಾರಣ್ಯಕ ಮತ್ತೆ ಈ ಛಾಂದೋಗ್ಯ ಎರಡನ್ನು ತೆಗೆದುಕೊಂಡು ಅಲ್ಲಿ ಬರತಕ್ಕಂತಹ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಈ ಊಟ ಮಾಡುವ ಸಮಯದಲ್ಲಿ ಆಚಮನ ಮಾಡುವಾಗ ಈ ಊಟ ಮಾಡುವ ಸಮಯದಲ್ಲಿ ಈ ಶಾಸ್ತ್ರವೇತ್ತರು ಅಂದ್ರೆ ಯಾರು? ಶಾಸ್ತ್ರವೇತ್ತರು ಅಂದ್ರೆ ಇಲ್ಲಿ ಪ್ರಕರಣ ಯಾವುದು? ಪ್ರಾಣೋಪಾಸನೆಯನ್ನು ಮಾಡತಕ್ಕಂತಹವರು ಊಟ ಮಾಡುವುದಕ್ಕೆ ಮೊದಲು ಮತ್ತೆ ನಂತರ ಆಚಮನವನ್ನ ಮಾಡ್ತಾರೆ. ಆಚಮನವನ್ನ ಮಾಡಬೇಕು. ಮತ್ತೆ ಆ ಆಚಮನವನ್ನ ಯಾವ ಭಾವನೆಯಿಂದ ಮಾಡಬೇಕು ಅಂದರೆ, ಈ ಪ್ರಾಣನಿಗೆ, ಮುಖ್ಯ ಪ್ರಾಣನಿಗೆ ನಾನು ಈ ಒಂದು ನೀರಿನಿಂದ ಹೊದಿಸುತ್ತಿದ್ದೇನೆ, ಅವನನ್ನ ಈ ಒಂದು ವಸ್ತ್ರಯುಕ್ತನನ್ನಾಗಿ ಮಾಡ್ತಾ ಇದ್ದೇನೆ, ನಗ್ನನನ್ನಾಗಿ ಅಲ್ಲ ಅಂಥೇಳಿ ಅನಗ್ನತಾ ಭಾವ. ಒಂದು ಆಚಮನ, ಒಂದು ಅನಗ್ನತಾ ಭಾವ. ಅಲ್ಲಿ ಏನ ಆಚಮನ ಅಂತಕ್ಕಂಥದ್ದು ಕಾರ್ಯ, ಅದು ವಿಧಿ. ಕಾರ್ಯ ಅಂದಮೇಲೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಯಾವುದೇ ಕಾರ್ಯಕ್ಕೂ ಕೂಡ. ಹಾಗಾಗಿ ಅದು ವಿಧಿಯನ್ನು ಹೇಳ್ತಕ್ಕಂಥದ್ದು. ಮತ್ತೆ ಈ ಅನಗ್ನತಾ ಬುದ್ಧಿ ಅಂತಕ್ಕಂಥದ್ದು ಕೇವಲ ಭಾವನೆಯನ್ನ ಹೇಳ್ತಕ್ಕಂಥದ್ದು. ಇಲ್ಲಿ ಇನ್ನೇನಿಲ್ಲ. ಪ್ರಾಣ ನಮಗೆ ಗೊತ್ತಾಗೋದಿಲ್ಲ, ಹೊತ್ಸೋಕ್ಕಾಗತ್ತಾ? ನೀರು ಬಟ್ಟ ಎಲ್ಲಿಗೆ? ಇದು ಭಾವನೆ ಅಷ್ಟೆ. ಅನಗ್ನತಾ ಒಂದೇನು? ಇಲ್ಲಿ ಭಾವನೆ ಅಂತಂದ್ರೆ ಏನು? ಅದು ವಿದ್ಯೆ. ಏನು ಭಾವನೆ ಅಂತಂದ್ರೆ ಒಂದೇ. ಇಲ್ಲಿ ಉಪಾಸನೆ, ಪ್ರಾಣೋಪಾಸನೆ ಪ್ರಕರಣ ತಾನೆ. ಉಪಾಸನೆ ಅಂತಂದ್ರೆ ಒಂದೇ. ಉಪಾಸನೆ ಅಂದ್ರೆ ಏನು? ಇಲ್ಲಿ ವಿದ್ಯಾ ಅಂತ ಹೇಳಿದ್ದಾರೆ. ವಿದ್ಯಾ ಅಂದ್ರೆ ಉಪಾಸನೆ ಅಂತ ಅರ್ಥ. ಹಾಗಾಗಿ ವಾಚಮನ ಅಂತಕ್ಕಂಥದ್ದು ವಿಧಿ, ಮತ್ತೆ ಈ ಒಂದು ಅನಗ್ನತಾ ಬುದ್ಧಿ ಅಂತಕ್ಕಂಥದ್ದು ವಿದ್ಯೆ. ವಿದ್ಯೆನೇ ಉಪಾಸನೆ. ಅಂದ್ರೆ ಈ ವಿಧಿ ಮತ್ತೆ ವಿದ್ಯೆ ಎರಡನ್ನು ಹೇಳಿದ್ದಾರಲ್ಲ, ಇಲ್ಲಿ ಎರಡನ್ನೂ ವಿಧಾನ ಮಾಡಿದ್ದಾರೆಯೇ ಅಥವಾ ಒಂದನ್ನು ವಿಧಾನ ಮಾಡಿದ್ದಾರೆಯೇ? ಒಂದನ್ನು ವಿಧಾನ ಮಾಡಿದ್ದಾರೆ ಅಂತ ಆದ್ರೆ ಆಚಮನವನ್ನು ವಿಧಾನ ಮಾಡಿದ್ದಾರೆ ಅಥವಾ ಅನಗ್ನತಾ ಬುದ್ಧಿಯನ್ನು ವಿಧಾನ ಮಾಡಿದ್ದಾರೆ ಅಂತ ಸಂಶಯ ಹಾಕ್ಕೊಂಡು ಅದಕ್ಕೆ ಪೂರ್ವ ಪಕ್ಷವನ್ನು ಹೇಳಿದ್ರು. ಇಲ್ಲ, ಇಲ್ಲಿ ಆಚಮನವನ್ನ ವಿಧಾನ ಮಾಡಿದ್ದಾರೆ. ಅದಕ್ಕೆ ಸಿದ್ಧಾಂತ ಭಾಗವನ್ನು ಹೇಳಿದ್ರು. ಇಲ್ಲ, ಇಲ್ಲಿ ಅನಗ್ನತಾ ಬುದ್ಧಿ ಇಲ್ಲಿ ವಿಧಾನವಾಗಿದೆ. ಇಲ್ಲಿ ವಿಧೇಯಕ ಇರ್ತಕ್ಕಂಥ ಅನಗ್ನತಾ ಬುದ್ಧಿಯ ಪ್ರಾಣ, ವಿಧೇಯ ಪ್ರಾಣ. ಅವನಿಗೇನು ಅನಗ್ನತಾ ಬುದ್ಧಿಯನ್ನ ಇಲ್ಲಿ ವಿಧಾನ ಮಾಡಿದ್ದಾರೆ, ಆಚಮನವನ್ನಲ್ಲ ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿದ್ರು. ಅಂದ್ರೆ ಏನಾಯ್ತು? ಇಲ್ಲಿ ವಿಧಿಯನ್ನಲ್ಲ ವಿದ್ಯೆಯನ್ನು ಹೇಳಿದ್ದಾರೆ ಅಂತ ಆಯ್ತು. ಈ ವಿದ್ಯೆಯನ್ನು ಹೇಳಿರುವಾಗ ಏನಾಯ್ತು? ಅಲ್ಲಿ ಇದನ್ನ ತೆಗೆದುಕೊಳ್ಬೇಕು, ವಿದ್ಯೆಯನ್ನು ವಿಧಾನ ಮಾಡಿದ್ದಾರೆ, ಅದನ್ನು ನಾವು ಗ್ರಹಿಸಬೇಕು ಅಂತ ಹೇಳಿದ್ರು. ಈಗೇನಾಯ್ತು? ಈ ಶ್ರುತಿಯಲ್ಲಿ ಇನ್ನೊಂದು ಪ್ರಕರಣ ತೆಗೆದುಕೊಂಡ್ರು, ಇನ್ನೊಂದು ಪ್ರಕರಣ ತಗೊಂಡ್ಬಿಟ್ಟು ನೋಡಿ, ಅಲ್ಲಿ ಎರಡು ದರ್ಶನಗಳಲ್ಲಿ, ಎರಡು ಉಪನಿಷತ್ತುಗಳಲ್ಲಿ ಒಂದು ಹೇಳಿದ್ರು. ಅಲ್ಲೇನೋ ಬೇರೆ ಬೇರೆ ತಗೊಂಡ್ವಿ. ಈ ಆಚಮನ ಬೇರೆ, ಅನಗ್ನತಾ ಬುದ್ಧಿ ಬೇರೆ. ಆಚಮನ ವಿಧಿ ಅಂತ ಆಯ್ತು, ಅನಗ್ನತಾ ಬುದ್ಧಿ ವಿದ್ಯೆ ಅಂತ ಆಯ್ತು, ಭಾವನೆ ಅಂತ ಆಯ್ತು ಒಪ್ಕೊಂಡ್ರಿ ಸ್ವಾಮಿ. ಆದರೆ ನೋಡಿ, ಇಲ್ಲಿ ಈ ಪೂರ್ವ ಹೇಳ್ತಾರೆ, ಇಲ್ಲಿ ಅಂದ್ರೆ ಹೇಳ್ತಾರೆ ಮುಂದೆ, ಇಲ್ಲಿ ಏನಾಗಿದೆ ನೋಡಿ. ಬೃಹದಾರಣ್ಯಕದಲ್ಲಿ ಈ ಅಗ್ನಿ ರಹಸ್ಯ ಅಂತಕ್ಕಂಥದ್ದು ಒಂದು ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ?
ಬೇರೆ ಉಪನಿಷತ್ತಿನಲ್ಲಿ ಅಲ್ಲ, ಒಂದೇ ಉಪನಿಷತ್ತಿನಲ್ಲಿ ಒಂದು ಕಡೆ ಕೆಲವು ಗುಣಗಳನ್ನು ಹೇಳಿ ಆ ಒಂದು ಪ್ರಕರಣವನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಮುಂದುವರಿದು ಅಲ್ಲಿ ಕೆಲವು ಗುಣಗಳನ್ನು ಹೇಳದೆ ಕೆಲವು ಗುಣಗಳನ್ನು ಸೇರಿಸಿಕೊಂಡು ಹೇಳಿದ್ದಾರೆ. ಈಗ ಒಂದೇ ಉಪನಿಷತ್ತು, ಬೇರೆ ಏನೂ ಅಲ್ಲ. ಒಂದೇ ಉಪನಿಷತ್ತಿನಲ್ಲಿ ಹೀಗೆ ಎರಡು ಕಡೆ ಎರಡು ವಿಧವಾಗಿ ಹೇಳಿರಬೇಕಾದ್ರೆ ಏನಾಗಿರ್ಬೇಕು? ಅದು ಎರಡು ಬೇರೆ ಬೇರೆಯೇ ಆಗಿರಬೇಕು. ಇದೇ ಬೇರೆ ಅದೇ ಬೇರೆ ಆಗಿರಬೇಕು. ಯಾಕೆ? ಒಂದನ್ನೇ ಹೇಳಿದ್ರೆ ಎರಡು ಕಡೆ ಹೇಳತಕ್ಕಂಥ ಪ್ರಮೇಯ ಏನಿದೆ, ಒಂದು ಕಡೆ ಹೇಳಿದ್ರೆ ಅದು ಏನಾಗುತ್ತೆ, ಪುನರುಕ್ತಿ ಅಂತ ಆಗ್ಬಿಡುತ್ತೆ. ಹೇಳಿದ್ದನ್ನೇ ತಿರ್ಗಾ ಹೇಳಿದಾಗತ್ತೆ. ಈಗ ಯಾವುದೋ ಒಂದೇ ಒಂದು 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 ಗ್ರಂಥ ಇದೆ, ಒಂದೇ ಗ್ರಂಥ, ರಾಮಾಯಣವನ್ನು ಕುರಿತಾದ ಗ್ರಂಥ. ಅಲ್ಲಿ ರಾಮ ಅಂತನ್ನ ಕುರಿತಕ್ಕಂಥದ್ದು ಎಲ್ಲ ಕಡೆ ಒಂದೇ ತರಹವಾಗಿ ಹೇಳಬೇಕು. ಬೇರೆ ತರಹವಾಗಿ ಹೇಳಿದ್ರೆ ಏನಾಗುತ್ತೆ, ಅವನು ಯಾರೋ ಬೇರೆ ರಾಮ ಅಂತ ಹೇಳಿದಾಗ ಹೌದ್ ತಾನೆ? ಎಲ್ಲ ಕಡೆಯಲ್ಲಿಯೂ ಕೂಡ ರಾಮಾಯಣದಲ್ಲಿ ರಾಮನಿಗೇನು ಕೋದಂಡ ರಾಮ, ಸೀತಾರಾಮ ಅಂತಲೇ ಹೇಳಬೇಕು. ಹೌದ್ ತಾನೆ? ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣ ತಗೊಂಡು ಹೇಳಬೇಕು. ಅಕಸ್ಮಾತ್ ರಾಮಾಯಣದಲ್ಲಿ, ಅದೇ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೊಂದು ಕಡೆ ರಾಮ ಅಂತ ಹೇಳಿದ್ರು. ರಾಮ ಅಂತ ಹೇಳಿ ಏನೋ ಕೆಲವನ್ನು ಹೇಳಿದ್ರು, ಕೆಲವು ಗುಣಗಳನ್ನ ಏನು ಹೇಳಿದ್ರು ನೋಡಿ, ಈ ರಾಮ ಏನಾಗಿದ್ದಾನೆ, ಇವನು ಕೊಡದೆಯನ್ನು ಹಿಡಿದುಕೊಂಡಿದ್ದಾನೆ, ಮತ್ತೆ ಇವನ ಹೆಂಡತಿ ಯಾರು ಅಂತ ಇವೆಲ್ಲ ಅವನು ಹೇಳಿದ್ರು. ರೇಣುಕಾ ಅಂತ ಏನೋ ಹೇಳಿದ್ರು. ಹೀಗಾದಾಗ ಏನಾಯ್ತು, ಅದೇ ಬೇರೆ, ಈ ರಾಮನೇ ಬೇರೆ ಅಂತ ಹೇಗಾಯ್ತು. ಒಂದೇ ರಾಮನನ್ನು ಹೇಳಿದ್ರೆ ತಿರ್ಗಾ ಅದೇ ಹೇಳಿದಾಗ ಕುದುರೆ ಆಯ್ತು. ಆದ್ದರಿಂದ ಎರಡು ಕಡೆ ಹೇಳೋದ್ರಿಂದ ಇದು ಬೇರೆ ಬೇರೆ ತೀರ್ಮಾನ ಮಾಡಬೇಕು. ಹಾಗೆ ನೀವೇ ಹೇಳಿದ್ರಲ್ಲ ಸ್ವಾಮಿ, ಎರಡೂ ಕೂಡ ಇದ್ದರೂ ಕೂಡ ಹಿಂದೆ ಎಲ್ಲ ಅಧಿಕರಣದಲ್ಲಿ ಎರಡು ಕಡೆ ಹೇಳಿದ್ದರೂ ಕೂಡ, ಎರಡು ಉಪನಿಷತ್ತು ಹೇಳಿದ್ದರೂ ಕೂಡ ಇದು ಬೇರೆ ಬೇರೆ ಉಪಾಸನೆಗಳು ಅಂತ ಹೇಳಿದ್ರಲ್ಲ, ಇಲ್ಲೂ ಅದೇ ರೀತಿ ನ್ಯಾಯ ಅಂತ ಹೇಳಿ ಇನ್ನೊಂದು ಪ್ರಕರಣವನ್ನ ಮುಂದಿಡ್ತಾ ಪೂರ್ವಪಕ್ಷ. ಇನ್ನೊಂದು ಪ್ರಕರಣ ಇದು. ಅದು ಯಾವ ಪ್ರಕರಣ ಅಂತ ಅನ್ನೋದೇ ಈ ಒಂದು ಅಧಿಕರಣದ ಒಂದು ವಿಷಯ. ಯಾವ ಪ್ರಕರಣ ಏನು ಅಂತ ಅನ್ನೋದು ವಿಷಯ ನೋಡಿ. ಏನು ಅಂತಂದ್ರೆ ಇಲ್ಲಿ ವಿಧಿ ಮತ್ತೆ ವಿದ್ಯಾ, ವಿಧಿ ಮತ್ತೆ ಉಪಾಸನೆ, ಹೌದ್ ತಾನೆ? ಇವೆರಡನ್ನೂ ಕೂಡ ಒಂದು ವಿಧಿ ಅಂತಂದ್ರೆ ಏನು, ಕರ್ಮ. ವಿದ್ಯಾ ಅಂತಂದ್ರೆ ಉಪಾಸನೆ ಅಂದ್ರೆ ವಿದ್ಯಾ. ಅಂದ್ರೆ ಇಲ್ಲಿ ವಿದ್ಯಾ ಕರ್ಮಗಳ ಸಮುಚ್ಚಯವನ್ನ ಹೇಳಿದ್ದಾರೆ, ಅಥವಾ ಕೇವಲ ವಿದ್ಯೆಯನ್ನೇ ವಿಧಾನ ಮಾಡಿದ್ದಾರೆಯೋ, ಅಥವಾ ಕೇವಲ ಕರ್ಮವನ್ನೇ ವಿಧಾನ ಮಾಡಿದ್ದಾರೆಯೋ, ಇಷ್ಟೇ ಎಲ್ಲ ಸೂತ್ರ ಭಾಷೆಗಳ ಒಂದು ಸಾರಾಂಶ. ಇದರಲ್ಲಿ ಬೇಕಾದಷ್ಟು ಭಾಗ ಇದೆಯಲ್ಲ, ಅದನ್ನೆಲ್ಲ ತಗೊಂಡು ಒಂದೊಂದನ್ನು ನೋಡಿ, ಇಲ್ಲಿ ಬೇರೆಯಾಗಿ ತಿಳಿಯಬೇಕು, ನೋಡಿ ಇಲ್ಲಿ ಒಂದಾಗಿ ತಿಳಿಯಬೇಕು. ಅಲ್ರಿ, ಅಲ್ಲಿ ಬೇರೆ ಬೇರೆ ಅಂತ ಹೇಳಿದ್ರಿ, ಇಲ್ಲಿ ಒಂದು ಅಂತ ಹೇಳ್ತಾ ಇದ್ದೀರಲ್ಲ. ಅದಕ್ಕೆ ಕಾರಣಗಳನ್ನು ಕೊಟ್ಟು ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು, ಭಾಷ್ಯಕಾರರು. ಹೀಗಾಗಿ ಎಷ್ಟೋ ಜನ ಈಗಿನವರು ಹೇಳ್ತಾ ಇದ್ದಾರೆ, ಪಾಶ್ಚಾತ್ಯರಲ್ಲ, ಇಲ್ಲಿ ನಮ್ಮವರು, ಏನ್ರಿ ಒಂದು ಏಕವಾಕ್ಯತೆ ಅಂತ ಇಲ್ಲ ಉಪನಿಷತ್ತುಗಳಲ್ಲಿ. ಒಂದ್ ಕಡೆ ತಗೋಬೇಕು ಅಂತಾರೆ, ಇನ್ನೊಂದ್ ಕಡೆ ಬಿಡಬೇಕು ಅಂತಾರೆ. ಏನಿದು? ಏನೋ ಅಸಂಬದ್ಧ ಹೇಳ್ತಾರೆ ಅಂತ ಹೇಳ್ಬಿಡ್ತಾರೆ. ಅದನ್ನೆಲ್ಲವನ್ನೂ ಕೂಡ ಹೋಗಲಾಡಿಸಿ ಸಮನ್ವಯ ಮಾಡಿ ಹೇಳಿರತಕ್ಕಂಥ ಒಂದು ಗ್ರಂಥ ಸೂತ್ರ ಭಾಷ್ಯ ಗ್ರಂಥ. ಮತ್ತು ಇವರೆಲ್ಲ ಹೇಳ್ತಾ ಇದ್ದಲ್ಲ, ಏನ್ರಿ ಏಕವಾಕ್ಯತನೇ ಇಲ್ಲ, ಅದೆಲ್ಲ ಹೌದು, ಏಕವಾಕ್ಯ ಕಾಣುತ್ತೆ, ಮೇಲ್ನೋಟಕ್ಕೆ ಕಾಣುತ್ತೆ, ಏಕವಾಕ್ಯತೆ ಇಲ್ಲ ಅಂತ. ಒಂದು ಕಡೆ ಮಾಡಬೇಕು ಅಂತಾರೆ, ಇಲ್ಲ ಬಿಡಬೇಕು ಅಂತಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಏನು ಗೊತ್ತೇನು, ಯಾವುದೇ ಒಂದು ಗ್ರಂಥ ಆಗಲಿ ಅದನ್ನು ನಾವು ಪೂರ್ಣವಾಗಿ ಆಮೂಲಾಗ್ರವಾಗಿ ಆಪಾದ ಮೌಳಿ ಪರ್ಯಂತಂ ಅದ್ರದ್ದೇನು ಗೊತ್ತೇ ಆಗುತ್ತೆ. ಎಲ್ಲವೂ
ವಂಚಿತರಾಗೋದು ಯಾರು? ನಾವು ತಾನೆ. ಅದರಿಂದ ಅದನ್ನು ಮಾಡಿಲ್ಲ ಆಚಾರ್ಯರು. ಎಲ್ಲರನ್ನು ತಗೊಂಡು ಅದನ್ನು ಸಮನ್ವಯ ಮಾಡಿ ಕೊನೆಗೆ ಇಲ್ಲೇ ಹೇಳ್ತಾರೆ, ಈ ಮುಂದಿನ ಪಾದದಲ್ಲಿಯೂ ಕೂಡ ತಮ್ಮ ಒಂದು ಸಿದ್ಧಾಂತವನ್ನ ಅದ್ಭುತವಾಗಿ ಇಲ್ಲಿ ಎತ್ತಿ ತೋರಿಸಿದ್ದಾರೆ, ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ. ಮುಂದಿನ ಭಾಗದಲ್ಲಿ ನೋಡೋಣ ಇಲ್ಲಿ ಏನು ವಿಷಯ ಏನು, ಸಂಶಯ ಏನು ಅಂತಕ್ಕಂಥದ್ದು ನೋಡೋಣ. ಇನ್ನೊಂದು ಸಾರಿ ಆ ಸೂತ್ರವನ್ನು ಹೇಳ್ಕೊಂಡ್ಬೇಡ. ಓಂ ಸಮಾನ ಏವಂಚ ಭೇದಾತ್. ಓಂ अस्मिन् सूत्रे 4 पदानि वर्तन्ते. अन्वयस्तु कथं पश्यामः. एवं समानः, समान एवञ्च अभेदात् च इति समुच्चयार्थः. एवं समानः अन्वयः. एवं समानः इति ಈ ರೀತಿಯಾಗಿ ಸಮಾನ. ಏವಂ ಈ ರೀತಿಯಾಗಿ ಅಂದ್ರೆ ಏನು? ಹಿಂದೆ ಹೇಳಿರ್ಬೇಕು. ಹೇಳಿದ್ರೆ ಅದನ್ನು ಹೇಳುವಾಗ ನೋಡ್ರಿ, ಹಿಂದೆ ಹೇಳಿದ್ವ ನಾವು, ಅದಕ್ಕನುಗುಣವಾಗಿ ಈ ರೀತಿಯಾಗಿ. ಓಹೋ, ಏವಂ ಅಂದ್ರೆ ಈ ರೀತಿಯಾಗಿ ಅಂತಾಯ್ತು, ಹೀಗೆ ಅಂತಾಯ್ತು. ಹೀಗೆ ಅಂದ್ರೆ ಹೇಗೆ, ಎಲ್ಲಿ ಹೇಳಿದ್ರು? ಅದನ್ನು ನಾವು ಅಧ್ಯಯನ ಮಾಡಿದ್ದೇವಲ್ಲ ಹಿಂದೆ, ಅದನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಬೇಕು. ಏನು ಏವಂ ಅಂತಂದ್ರೆ ಯಥೋಕ್ತ ಪ್ರಕಾರೇಣ ಇತ್ಯರ್ಥ. ಯಥೋಕ್ತ ಪ್ರಕಾರೇಣ ಇತ್ಯುಕ್ತೆ ಉಪಸಂಹಾರಾಧಿಕರಣೋಕ್ತ ನಿರ್ಣಯ ಪ್ರಕಾರೇಣ ಇತ್ಯರ್ಥ. ಎಲ್ಲಿ ಹಿಂದಿನ ಜ್ಞಾಪಕ ಮಾಡ್ಕೊಳ್ಬೇಕು. ಎಲ್ಲಿ 3:3:2 ಅಂತ ಕಾಣುತ್ತೆ, 2ನೇ ಸೂತ್ರ, 2ನೇ ಅಧಿಕಾರ. ಉಪಸಂಹಾರೋರ್ಥಾಭೇದಾದಿಶೇಷವತ್ ಸಮಾನೇ ಚ ಅಂತನ್ನುವ ಆ ಒಂದು ಉಪಸಂಹಾರಾಧಿಕರಣದಲ್ಲಿ ನಾವು ಏನು ನಿರ್ಣಯ ಮಾಡಿದ್ದೇವೋ ಅದೇ ಪ್ರಕಾರವಾಗಿ ಅಂತರ್ಥ. ಏನ್ ನಿರ್ಣಯ ಮಾಡಿದ್ರು ಅದೆಲ್ಲ ತಿಳ್ಕೋಬೇಕು, ಗೊತ್ತಿರ್ತಾನೆ ನಾವು ಇದು ಮುಂದುವರಿಯೋದು. ಏನ್ ನಿರ್ಣಯ ಮಾಡಿದ್ರು ಆಗ ಅಂದ್ರೆ, ಈ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಎಂಬ ಈ ಒಂದು ಈ ಅಧ್ಯಾಯದ ಮೊದಲೇ ಪ್ರತಿಜ್ಞೆ ಮಾಡಿದ್ರು. ಎಲ್ಲ ವೇದಾಂತಗಳು ಯಾವುದೇ ಇರಲಿ, ಅದು ಎಲ್ಲೇ ಇರಲಿ, ಯಾವುದೇ ವೇದಾಂತ ಅಂತ ಆಗ್ಬಿಟ್ಟು ಸರಿ, 4 ವೇದಗಳಲ್ಲಿ ಎಲ್ಲೇ ಇರಲಿ, ಅದು ಅಲ್ಲಿ ಇರತಕ್ಕಂತಹ ಈ ಒಂದು ಗುಣಗಳನ್ನ ಬೇರೆ ಕಡೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಯಾವಾಗ ಅಂದ್ರೆ ಅದನ್ನು ಹೇಳಿದೆ. ಯಾವಾಗ ತಿಳಿಬೇಕಾದ್ರೆ ಅಂದರೆ ಒಂದು ವಿಷಯ ಒಂದೇ ಆದಾಗ, ವೇದ್ಯ ವಸ್ತು ಒಂದೇ ಆಗಿದ್ದಾಗ, ವೇದ್ಯ ವಸ್ತು ಒಂದೇ ಆಗಿದ್ದಾಗ ಆ ಒಂದೇ ವೇದ್ಯ ವಸ್ತುವಿಗೆ ಒಂದು ಕಡೆ ಕೆಲವು ಗುಣಗಳನ್ನು ಹೇಳಿರುತ್ತಾರೆ, ಒಂದು ಕಡೆ ಕೆಲವು ಗುಣಗಳನ್ನು ಬಿಟ್ಟು ಇನ್ನೊಂದು ಸೇರಿಸಿ ಹೇಳಿರುತ್ತಾರೆ. ಹೀಗಿದ್ದರೂ ಕೂಡ ಎಲ್ಲವನ್ನು ಸೇರಿಸಿ ನಾವು ಉಪಾಸನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಲ್ಲಿ ಉಪಸಂಹಾರಾರ್ಥೋ ಭೇದಾದಿಶೇಷವತ್ ಸಮಾನೇ ಚ ಅಂತ ಹೇಳಿ ಆ ಪ್ರಕಾರವಾಗಿ ಅಂತ ಅರ್ಥ. ಒಂದು ಕಡೆ ಹೇಳಿದ್ದನ್ನ ಇನ್ನೊಂದು ಕಡೆಯೂ ಕೂಡ ವೇದ್ಯ ವಿಷಯ ಒಂದೇ ಆಗಿದ್ದಾಗ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು ಅಂತ. ಇಲ್ಲಿ ಹೇಳಿಲ್ಲ, ಅಲ್ಲಿ ಬಿಟ್ಟಿದ್ದಾರೆ, ಇನ್ನೊಂದು ಸೇರಿಸಿ ಹೇಳಿ ಪರವಾಗಿ ಏನು ತೊಂದರೆ ಇಲ್ಲ. ಇಲ್ಲಿ ಬಿಟ್ಟಿರೋದನ್ನ ಅಲ್ಲಿಂದ ಎಳ್ಕೊಂಬಂದು ಸೇರಿಸ್ಕೋಬೇಕು, ಮತ್ತೆ ಅಲ್ಲಿಲ್ಲದೆ ಇರೋದನ್ನ ಇಲ್ಲಿಂದ ತಗೊಂಡೋಗಿ ಸೇರಿಸ್ಕೊಳ್ಬೇಕು. ಯಾವಾಗ ವೇದ್ಯ ವಸ್ತು ಒಂದೇ ಆದಾಗ ಇದನ್ನು ನಿರ್ಣಯ ಮಾಡಿತ್ತು. ಇದನ್ನು ನಾವು ಜ್ಞಾಪಕಕ್ಕೆ ತಂದುಕೊಂಡು ಇಲ್ಲಿ ಏವಂ ಅಂದ್ರೆ ಆ ರೀತಿಯಾಗಿ ಏನಾಗಿದೆ, ಇಲ್ಲಿಯೂ ಕೂಡ ಸಮಾನ ಆಗಿ ಏವಂ ಸಮಾನ. ಸಮಾನ ಅಂದ್ರೇನು? ಒಂದೇ ಆಗಿದೆ. ಇದು ಅಭಿನ್ನ ಇತ್ಯರ್ಥ. ಇಲ್ಲೂ ಕೂಡ ಅಭಿನ್ನ. ಏನು ಅಭಿನ್ನ, ಯಾವ್ದು ಸಮಾನ ಅಂತ ನೋಡಿದ್ರೆ ಅದಕ್ಕೆ ಈ ಭಾಷ್ಯ ಎಲ್ಲ ಗೊತ್ತಾಗತ್ತೆ.
ಈ ಹಿಂದೆ ಹೇಳಿದ ಉಪಸಂಹಾರಾಧಿಕರಣದಲ್ಲಿ ತೆಗೆದುಕೊಂಡ ನಿರ್ಣಯದ ಪ್ರಕಾರ ಏನು ಅತ್ರ ಈಗ ಇಲ್ಲಿ ಈ ಪ್ರಕರಣದಲ್ಲಿ ಕಾಣ್ವಶಾಖಾಯ ಅಂದ್ರೇನು, ನಮ್ಮ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಮ್ನಾತೆ ಅಲ್ಲಿ ಏನಾಗಿದೆ, ಅಗ್ನಿ ರಹಸ್ಯ ಶಾಂಡಿಲ್ಯ ವಿದ್ಯೆ. ಶಾಂಡಿಲ್ಯ ಅಗ್ನಿ ರಹಸ್ಯ ಅಲ್ಲಿ ಹೇಳುವಾಗ ಶಾಂಡಿಲ್ಯ ಎಂಬತಕ್ಕಂಥ ಒಬ್ಬ ಋಷಿ ಅವನು ಹೇಳಿದ್ದು ಅಂತ ಹೇಳಿದ್ದಾರೆ ಆ ಪ್ರಕರಣ ಅಗ್ನಿ ರಹಸ್ಯ. ಇಲ್ಲಿ ಒಂದು ಕಡೆ ಅಗ್ನಿ ರಹಸ್ಯದಲ್ಲಿ ಒಂದು ತರ ಹೇಳಿದ್ದಾರೆ, ಇನ್ನೊಂದು ಕಡೆ ಶಾಂಡಿಲ್ಯ ಹೇಳದ ಅಂತ ಹೇಳಿದಾಗ ಅಲ್ಲಿ ಇನ್ನೊಂದು ತರ ಹೇಳಿದ್ದಾರೆ. ಅಲ್ಲಿಗೆ ಏನಾಯ್ತು, ಎರಡೂ ಕೂಡ ಬೇರೆ ಬೇರೆಯ ಸ್ವಲ್ಪ ಬೇರೆ ಬೇರೆಯ ತರ ಹೇಳಿದ್ದಾರೆ. ಅಗ್ನಿ ರಹಸ್ಯ ಶಾಂಡಿಲ್ಯ ವಿದ್ಯೆ ಪೃಥಕ್ವೇನ ಉಪದಿಶ್ಯಮಾನೇ ಸತಿ. ಇದನ್ನ ನಾವು ತಿಳಿಸ್ಕೋಬೇಕು. ಅಂದ್ರೇನು, ಈ ಕಾಣ್ವ ಶಾಖೆಯಲ್ಲಿ ಈ ಅಗ್ನಿ ರಹಸ್ಯದಲ್ಲಿ ಹೇಳಿದ ಶಾಂಡಿಲ್ಯ ವಿದ್ಯೆ ಅಂತೇಳಿ ಎರಡು ಹೇಳಿದ್ದಾರಲ್ಲ, ಅದರಲ್ಲಿ ಏನದು ಪೃಥಕ್ವೇನ ಉಪದಿಶ್ಯಮಾನೇ ಸತಿ, ಎರಡನ್ನೂ ಕೂಡ ಸ್ವಲ್ಪ ಬೇರೆ ಬೇರೆಯಾಗಿ ಹೇಳಿದ್ದರೂ ಕೂಡ ಏನದಾಗಿದೆ, ಅದು ಸಮಾನೇ ತೇ ವಿದ್ಯೆ ಸಮಾನೇ. ಸಮಾನೆ ಅಂದ್ರೇನು, ಅಭಿನ್ನೆ, ಎರಡು ಬೇರೆ ಬೇರೆ ಅಲ್ಲ ಒಂದೇ. ಬೇರೆ ಬೇರೆ ಹತ್ರ ಹೇಳಿರ್ಬೋದು, ಆದರೂ ಕೂಡ ಒಂದೇ. ಇದು ಯಾವ ಪ್ರಕಾರ ಇದು ಅಂದ್ರೆ ಹಿಂದೆ ಹೇಳಿದ್ದ ಪ್ರಕಾರ. ಎಲ್ಲಿ ಏವಂ ಯಾವುದದು, ಉಪಸಂಹಾರೋರ್ಥಾಭೇದಾದಿಶೇಷವತ್ತಮಾನೇಶ ಇತ್ಯತ್ರ. ಹೀಗೆ ಇಲ್ಲಿ ಎರಡೂ ಕೂಡ ಒಂದೇ ಎಂದು ಅಲ್ಲ ತಿಳಿಯಬೇಕು. ಕುತಃ ಕಾರಣ ಏನು ಅಂದ್ರೆ ಅಭೇದ. ಅಭೇದ ಅಂದ್ರೇನು, ಯಾವುದರ ಅಭೇದ ಅಂದರೆ ಉಪಾಸ್ಯೈಕತ್ವ, ಉಪಾಸ್ಯವನ್ನ ಹೇಳತಕ್ಕಂಥದ್ದು ಒಂದೇ ತತ್ವ. ಆದ್ದರಿಂದ ಈ ಒಂದೇ ವಿದ್ಯೈಕತ್ವ ಇರೋವಾಗ ಎಲ್ಲಿ ಏನು ಹೇಳಿದ್ದರೂ ಕೂಡ ಏನು ಬಿಟ್ಟಿದ್ದರೂ ಕೂಡ ಬಿಟ್ಟಿರೋದನ್ನ ಸೇರಿಸ್ಕೊಳ್ಬೇಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಲ್ಲಿ ಬೇಕಲ್ಲ ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಎಂಬುದಾಗಿ ನಾವು ನಿರ್ಣಯ ಮಾಡಿದ್ವಲ್ಲಪ್ಪ. ಆ ಪ್ರಕಾರ ಇಲ್ಲೂ ಕೂಡ ಮಾಡಬೇಕು. ಇದನ್ನ ಯಾಕೆ ಹೇಳಿದ್ರು, ಹಿಂದೆ ತಗೋಬಾರದು ಅಂತ ಹೇಳಿದ್ರು ಒಂದ್ ಕಡೆ, ಎಲ್ಲಿ ಆ ಆಚಮನ ಅನಗ್ನತಾ ಬುದ್ಧಿ, ಒಂದು ಕಡೆ ಹೇಳಿದ್ರು ಕೂಡ ಅನಗ್ನತಾ ಬುದ್ಧಿನ ತಗೋಬಾರದು ಅಂತ ಪೂರ್ವ ಪಕ್ಷ ಹೇಳಿದ್ದ. ಇಲ್ಲ ಇಲ್ಲಪ್ಪ, ತಗೊಳ್ಬೇಕು, ಅನಗ್ನತಾ ಬುದ್ಧಿಯೇ ವಿಧಾನವಾಗಿದೆ ಇಲ್ಲಿ, ಏನಲ್ಲ ಆಚಮನ ಅಲ್ಲ ಅಂತ ಒಂದನ್ನು ತಗೊಂಡು ಒಂದನ್ನು ಬಿಟ್ಟಿದ್ರು. ಇಲ್ಲೂ ಹಾಗೆ ಮಾಡೋಣ, ಮೊದಲು ಅಗ್ನಿ ರಹಸ್ಯದಲ್ಲಿ ಹೇಳಿರ್ತಕ್ಕಂಥದನ್ನು ತಗೋಣ, ಮುಂಚೆ ಅದನ್ನು ಬಿಟ್ಬಿಡೋಣ. ಇಲ್ಲ ಇಲ್ಲ, ಹಾಗೆ ಮಾಡಬಾರ್ದು. ಎರಡೂ ಕಡೆ ಒಂದೇ ಆಗಿರೋದರಿಂದ ವಿದ್ಯೆ ಇದನ್ನು ಸೇರಿಸಿಕೊಳ್ಳಬೇಕು, ಅಲ್ಲೂ ಸೇರಿಸ್ಕೋಬೇಕು, ಇಲ್ಲಿಂದ ಅಲ್ಲಿ ತಗೊಳ್ಳೋಣ ಉಪಾಸ್ಯ. ಹೀಗಾಗಿ ನೋಡಿ, ಎಲ್ಲಿಯೂ ಕೂಡ ಇಡೀ ಈ ವೇದಾಂತ ಶಾಸ್ತ್ರದಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಈ ಒಂದು ಈ ಇಲ್ಲೊಂದು ಅಲ್ಲೊಂದು ಹೇಳಿದ್ದಾರೆ, ಭೇದದಿಂದ ಹೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಎಲ್ಲ ಕಡೆಯೂ ಕೂಡ ಒಂದೇ ರೀತಿಯಾಗಿ ಹೇಳಿದ್ದಾರೆ. ನಾವು ಅದನ್ನ ತಿಳಿಯಬೇಕು ಅಷ್ಟೆ, ತಿಳ್ಕೊಳ್ಬೇಕು. ಹೇಗೆ ಹೇಳಿದ್ದಾರೆ, ಯಾತಕ್ಕೆ ಯಾವ ಕಾರಣದಿಂದ ಹೇಳಿದ್ದಾರೆ, ಇವೆಲ್ಲವನ್ನೂ ಕೂಡ ನಾವು ತಿಳಿದುಕೊಳ್ಬೇಕು ಅಂಥೇಳಿ ಆ ಒಂದು ಭಾಗದಲ್ಲಿ ಇವೆಲ್ಲ ಬರ್ತಾ ಇರ್ತಕ್ಕಂಥ. ಈಗ ಇದರ ಒಂದು ಸಂದರ್ಭ ಗೊತ್ತಾಯ್ತಲ್ಲ, ಆ ಶಾಂಡಿಲ್ಯ ವಿದ್ಯೆ ಅಗ್ನಿ ರಹಸ್ಯ, ಅದರಲ್ಲಿ ಎರಡನ್ನೂ ಕೂಡ ಬೇರೆ ಬೇರೆ ಹೇಳಿದ್ದಾರೆ. ಆದರೂ ಕೂಡ ಏನಾಗಿದೆ, ಅದು ಸಮಾನವಾಗಿದೆ. ಸಮಾನವಾಗಿದೆ, ಅಲ್ಲಿ ಯಾವ ಭೇದವೂ ಇಲ್ಲ ಅಂತಕ್ಕಂಥದ್ದು ಇದರ ಒಂದು ಸಾರಾಂಶ. ಇದಕ್ಕೆ ಆ ಒಂದು ಇದು ಹೇಳ್ಕೊಳ್ತಾ ಇದ್ವಲ್ಲ, ಯಾವುದು ಶ್ಲೋಕ, ಈ ಅಧಿಕರಣಕ್ಕೆ ಒಂದು ಶ್ಲೋಕ ಮಾಡಿರ್ತಕ್ಕಂಥ ಶ್ಲೋಕ, ಇವಾಗ ನಮಗೆ ಅರ್ಥ ಆಗಿದೆ ಇರುವ ಅಧಿಕರಣ ಸ್ವಲ್ಪ ಮಟ್ಟಿಗೆ. ಪೂರ್ಣ ಭಾಗ ಭಾಷ್ಯ ಓದಿದಾಗ ಗೊತ್ತಾಗತ್ತೆ, ಸ್ವಲ್ಪ ಮಟ್ಟಿಗೆ ಅರ್ಥ, ಸಂದರ್ಭ ಏನು, ಎಲ್ಲಿ ತಗೊಂಡಿದ್ದಾರೆ ಈ ವಾಕ್ಯವೆಲ್ಲ ಗೊತ್ತಾಗಿದೆ. ಹಾಗೆ ಗೊತ್ತಾಗಿರೋದ್ರಿಂದ ಶ್ಲೋಕ ಈಗ ನಾವೊಂದ್ಸರಿ ಹೇಳಿಕೊಂಡ್ರೆ ಅದರ ಅರ್ಥ ನಮಗೆ ಆಗ್ಬಿಡುತ್ತೆ. ನೋಡೋಣ, ಶ್ಲೋಕ ಒಂದ್ಸರಿ ಪಾರಾಯಣ ಮಾಡೋಣ. ಈ ಭಾಷ್ಯ ಓದುವಾಗ ಅದರ ಅರ್ಥ ಏನು, ಅದರ ಶ್ಲೋಕ ಹೇಗೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಶ್ಲೋಕ ನೋಡಿ ಒಂದ್ಸರಿ ಹೇಳ್ತೇನೆ.
ಶಾಂಡಿಲ್ಯ ವಿದ್ಯಾ ಕಾಣ್ವಾನಾಂ ದ್ವಿವಿಧೈಕ ವಿಧಾಥವಾ. ಇದು ಶಾಂಡಿಲ್ಯ ವಿದ್ಯಾ ಕಾಣ್ವಾನಾಂ. ಕಾಣ್ವಾನಾಂ ಒಂದೇ ಕಡೆ, ಬೇರೆ ಕಡೆ ಹೇಳಿಲ್ಲ. ಕಾಣ್ವೋಪನಿಷತ್ತಿನಲ್ಲಿ ಒಂದೇ ಕಡೆ ಶಾಂಡಿಲ್ಯ ವಿದ್ಯೆ ಹೇಳಿದ್ದಾರೆ. ಎಲ್ಲರೂ ಕೂಡ ಶಾಂಡಿಲ್ಯ ವಿದ್ಯೆ ಅಗ್ನಿ ರಹಸ್ಯ ಹೇಳಿದ್ದಾರಲ್ಲ, ಅದನ್ನ ಏನ್ ಮಾಡಿದ್ದಾರೆ ಇಲ್ಲಿ? ಒಂದೇ ಉಪನಿಷತ್ತು ಕಾಣ್ವ ಉಪನಿಷತ್ತು, ಅದರಲ್ಲಿ ಎರಡು ಕಡೆ ಹೇಳಿದ್ದಾರೆ. ಎರಡು ಕಡೆ ಹೇಳಿರೋದ್ರಿಂದ ದ್ವಿವಿಧ ಏಕವಿಧ ಅಥವಾ ದ್ವಿವಿಧ ಅಥವಾ ಏಕವಿಧ ಎರಡು ಕಡೆ ಇರ್ಬೋದು. ಶಾಂಡಿಲ್ಯ ವಿದ್ಯಾ ಕಾಣ್ವಾನಾಂ ಶಾಂಡಿಲ್ಯ ವಿದ್ಯಾ ದ್ವಿವಿಧ ವಾ ಏಕವಿಧ ವಾ. ನೋಡಿ, ಗೊತ್ತಾಯ್ತಲ್ಲ ಇಲ್ಲಿ ಹೇಳಿ ನಾವು ಸ್ವಲ್ಪ ವಿಚಾರ ಮಾಡಿದ್ರಲ್ಲ, ಅದಕ್ಕೆ ಗೊತ್ತಾಯ್ತು. ಎರಡೂ ಕಡೆ ಇದ್ದಾರೆ, ಒಂದೇನೋ ಬೇರೆನೋ ಎರಡು ಕಡೆ ಹೇಳಿದ್ದಾರಲ್ಲ. ಕಾಣ್ವಾನಾಂ ಶಾಂಡಿಲ್ಯ ವಿದ್ಯಾ ದ್ವಿವಿಧ ಅಥವಾ ಏಕವಿಧ. ಶಾಂಡಿಲ್ಯ ವಿದ್ಯಾ ಕಾಣ್ವಾನಾಂ ದ್ವಿಧೈಕ ವಿಧ ಅಥವಾ. ಮೊದಲು ನಮಗೇನು ತೋರುತ್ತೆ ಅಂದ್ರೆ ದಿರುಕ್ತೇರೇಕ ಶಾಖಾಯಾಂ ದ್ವೈವಿಧ್ಯ ಗಮ್ಯತೆ. ನೋಡಿ ಹೇಗೆ ಶ್ಲೋಕ ಮಾಡಿದ್ದೆ. ದಿರುಕ್ತೇ ಏಕಶಾಖಾಯಾಮ್, ಏಕಶಾಖಾಯಾಮ್ ಒಂದೇ ಶಾಖೆಯಲ್ಲಿ, ಒಂದೇ ಕಡೆ, ಬೇರೆ ಬೇರೆ ಕಡೆ ಅಲ್ಲ, ಒಂದೇ ಶಾಖೆಯಲ್ಲಿ ದ್ವಿರುಕ್ತೇ ಎರಡು ಕಡೆ ಹೇಳಿರುವುದರಿಂದ, ಒಂದೇ ಶಾಖೆಯಲ್ಲಿ ಇಲ್ಲೊಂದು ಕಡೆ ಹೇಳಿದ್ದಾರೆ, ಅಲ್ಲೊಂದು ಕಡೆ ಹೇಳಿದ್ದಾರೆ. ಹೇಳಿರ್ಬೇಕಾದ್ರೆ ಏನಾಯ್ತು? ಇದೇ ಬೇರೆ ಅದೇ ಬೇರೆ ಅಂತಾಯ್ತು. ಯಾಕೆ? ಒಂದು ಕಡೆ ಹೇಳಿದ್ದೇನೆ ಅದು ಮುಗಿದಾಯ್ತದು, ತಿರ್ಗಾ ಇನ್ನೊಂದು ಕಡೆ ಹೇಳ್ತಾರ? ಏನು ಹೇಳಬೇಕಾ ಸಂದರ್ಭ ಇಲ್ಲ. ಮೊದಲನೇ ಕಡೆ ಹೇಳುವಾಗಲೇ ಎಲ್ಲ ಮುಗಿಸಿರ್ತಾರೆ ಕರೆಕ್ಟಾಗಿ. ಎರಡನೇ ಸಾರಿ ಹೇಳುವಾಗ ಅದ್ರ ಪುನರುಕ್ತಿ ಆಗ್ಬಿಡುತ್ತೆ, ಗ್ರಂಥ ಅಂತ ಆಗೋದಿಲ್ಲ. ಅವಾಗ ಬೇಕಿಲ್ಲ. ಎರಡನೇ ಸಾರಿ ಹೇಳಬೇಕಾದ್ರೆ ಅಲ್ಲಿ ಏನೋ ಬೇರೆ ಇರ್ಬೇಕು, ಬೇರೆ ಅದು ಪ್ರಕಾರ. ಹಾಗೆ ದಿರುಕ್ತೆ ರೇಖಶಾಖಾಯ ದ್ವೈವಿಧ್ಯ ಮಿತಿ ಗಮ್ಯತೆ. ಹಿಂದೆ ಹೇಳಿದ್ರು ದ್ವಿವಿಧ ಅಥವಾ ಏಕವಿಧ, ಸಂಶಯ ಆಯಿತು. ಏಕಶಾಖಾಯಾಮ್ ದಿರುಕ್ತೆ, ಒಂದೇ ಶಾಖೆಯಲ್ಲಿ ದಿರುಕ್ತೆ ಎರಡು ಬಾರಿ ಹೇಳಿರುವುದರಿಂದ ಏನಾಗುತ್ತೆ? ದ್ವೈವಿಧ್ಯ ಮಿತಿ ಗಮ್ಯತೆ. ಇದು ದ್ವಿವಿಧ ದ್ವಿವಿಧ ಎಂಬುದಾಗಿ ನಮಗೆ ತೋರುತ್ತದೆ. ದ್ವಿವಿಧ ಅಂದ್ರೇನು? ಇಲ್ಲೇ ಬೇರೆ ಅಲ್ಲೇ ಬೇರೆ ಅಂತ ನಮಗೆ ತಿಳಿದು ಬರುತ್ತದೆ. ಮತ್ತೆ ಒಂದು ಹೇಳಿದ್ರು, ಏಕ ಮನೋಮಯತ್ವಾದಿ ಪ್ರತ್ಯಭಿಜ್ಞಾನತೋ ಭವೇತ್. ಇದಕ್ಕೆ ನಿರ್ಣಯವನ್ನು ಹೇಳಿಬಿಟ್ರು ಇವಾಗ. ಇಲ್ಲಪ್ಪ ಹಾಗಿಲ್ಲ, ಏಕ ದೈವಿಧ್ಯ ಅಲ್ಲ, ಏಕವಿಧ ವಿದ್ಯಾ, ಏಕವಿಧ. ಏಕ ಒಂದೇ. ಏನು ಒಂದೇ? ಅದು ಇಲ್ಲೂ ಅದು ಹೇಳಿದಾರಲ್ರಿ, ಬೇರೆ ಎರಡು ಕಡೆ ಯಾಕೆ ಹೇಳಿದ್ರು ಒಂದೇ ಕಡೆ ಅಂದರೆ ಮನೋಮಯತ್ವಾದಿ ಪ್ರತ್ಯಭಿಜ್ಞಾನತೋ ಭವೇ. ಈ ಮನೋಮಯತ್ವಾದಿ ಅದೆಲ್ಲ ಅಲ್ಲಿ ಆ ಮಂತ್ರದಲ್ಲಿ ಬರತಕ್ಕಂಥ ಭಾಗ. ಇದು ಏನು ಅದು ಭಾಷೆಯಲ್ಲಿ ನೋಡೋಣ ಏನು ಬರುತ್ತೆ ಮಂತ್ರ. ಎರಡು ಕಡೆ ಏನು ಹೇಳಿದ್ದಾರೆ, ಯಾವ ಮಂತ್ರ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಆ ಗುಣಗಳನ್ನು ಹೇಳಿದ್ದಾರೆ. ಮನೋಮಯ, ಭಾರೂಪ, ಸತ್ಯ ಅಂತ ಹೇಳಿದಾರಲ್ಲ, ಅದು ಮನೋಮಯತ್ವಾದಿ ಹೇಳಿದ್ದಾರಲ್ಲ ಒಂದು ಕಡೆ ಮೊದಲು. ಅದು ಅದರದ್ದು ಇನ್ನೊಂದು ಕಡೆ ಹೇಳಿರತಕ್ಕಂಥದ್ದೇನು? ಪ್ರತ್ಯಭಿಜ್ಞಾನತೋ ಭವೇ. ಕೇವಲ ಪ್ರತ್ಯಭಿಜ್ಞಾನದ ದೃಷ್ಟಿಯಿಂದ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಪ್ರತ್ಯಭಿಜ್ಞಾನ ದೃಷ್ಟಿಯಿಂದ? ಇದಕ್ಕೆ ಅವಶ್ಯಕತೆ ಏನಿತ್ತು? ಇವೆಲ್ಲ ನಾವು ತಿಳಿಬೇಕಾದ್ರೆ ಭಾಷ್ಯ ಬರುತ್ತೆ. ಇಲ್ಲಿ ಪ್ರತ್ಯಭಿಜ್ಞಾನ ಏಕ ಒಂದೇ ವಿದ್ಯೆ ಅಂತ ತಿಳಿಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ? ವಿದ್ಯಾಯ ವಿಧಿರೇಕತ್ರ ಸ್ಯಾತ್ ಅನ್ಯತ್ರ ಗುಣೇ ವಿಧಿ. ವಿದ್ಯಾಯ ವಿಧಿರೇಕತ್ರ ಸ್ಯಾದ್ ಅನ್ಯತ್ರ ಗುಣೇ ವಿಧಿ. ವಿದ್ಯಾಯ ವಿಧಿ ಏಕತ್ರ, ಒಂದು ಕಡೆ ವಿದ್ಯೆಗೆ ಒಂದು ವಿಧಾನ, ಇನ್ನೊಂದು ಕಡೆ ಗುಣೇ, ಆ ಒಂದು ಗುಣ ಅಂತ ಹೇಳಿದ್ದಾರಲ್ಲ ಅದು ಭಾವನಾತ್ಮಕವಾದ, ಅದನ್ನೇ ವಿಧಾನ ಮಾಡಿ ಹೇಳಿದ್ದಾರೆ. ಎಲ್ಲಿಯಂತೆ? ಹಿಂದಿನ ಅಧಿಕರಣದಂತೆ. ಹಿಂದಿನ ಅಧಿಕರಣದಲ್ಲಿ ಏನಿದ್ರು? ಈ ಅನಗ್ನತೆಯನ್ನೇ ವಿಧಾನ ಮಾಡಿದ್ರು. ಅನಗ್ನತೆ ಅಂತಕ್ಕಂಥದ್ದೇನು? ಅದೊಂದು ಭಾವನೆ, ಅದನ್ನೇ ವಿಧಾನ ಮಾಡಿದ್ರು. ಅದೇ ರೀತಿ ಇಲ್ಲಿಯೂ ಕೂಡ ವಿಧಾನ ಮಾಡಿ ಹೇಳಿದ್ದಾರೆ. ಎರಡೂ ಕಡೆ ಬೇರೆ ಬೇರೆಯಾಗಿ ಹೇಳಿದ್ದರೂ ಕೂಡ
ಒಂದೇ ವಿದ್ಯೆ ಅಂತ ತಿಳಿಬೇಕು ಅಂತ ಇದರ ಆ ಶ್ಲೋಕದ ಸಾರಾಂಶ. ಇದರ ಪೂರ್ಣವಾದ ಅರ್ಥ ನಮಗೆ ಈ ಭಾಷ್ಯವನ್ನ ಓದಿದಾಗ ಗೊತ್ತಾಗುತ್ತೆ. ವಿಷಯ ವಾಕ್ಯ ಯಾವುದು, ಬೃಹದಾರಣ್ಯಕದಲ್ಲಿ ಯಾವ ವಾಕ್ಯ ಇದು ತಗೊಂಡಿರ್ತಕ್ಕಂಥದ್ದು, ಮಂತ್ರ ಯಾವ ಮಂತ್ರ, ಅವೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಇವೆಲ್ಲವನ್ನೂ ಕೂಡ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.